ನಮಸ್ಕಾರ. ಯುಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಜಾರಿಗೆ ತಂದಿರುವಂತಹ 50% ಟ್ಯಾರಿಫ್ ಜಾರಿಯಾಗಿದೆ. ಇದರಿಂದಾಗಿ ನಮ್ಮ ದೇಶದ ಎಕ್ಸ್‌ಪೋರ್ಟ್‌ಗಳ ಮೇಲೆ ಪರಿಣಾಮ ಬೀಳುತ್ತೆ. ಎಸ್ಪೆಷಲಿ ಟೆಕ್ಸ್‌ಟೈಲ್, ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ಸ್ ಏನಿದೆ, ಈ ಸೆಕ್ಟರ್‌ಗಳ ಮೇಲೆ ಪರಿಣಾಮ ಜಾಸ್ತಿ. ಯಾಕೆ ಅಂತಂದ್ರೆ ಈ ಸೆಕ್ಟರ್‌ಗಳ ಮೇಲೆ ಪೂರ್ತಿ 50% ಟ್ಯಾರಿಫ್ ಹಾಕ್ತಿದ್ದಾರೆ. ಎಕ್ಸ್‌ಪೋರ್ಟ್ ಬಿಸ್ನೆಸ್ ಕಮ್ಮಿ ಆದಾಗ ಅದು ಡೈರೆಕ್ಟ್ ಆಗಿ ನಮ್ಮ ದೇಶದ ಜಿಡಿಪಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ದೇಶದ ಜಿಡಿಪಿ ಮುಂದಿನ ವರ್ಷ ಪ್ರಾಯಶಃ 6.3-6.4% ಅಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಏನ್ ಪ್ರಿಡಿಕ್ಷನ್ ಇತ್ತು, ಅದು ಪ್ರಾಯಶಃ 0.2-0.3% ಕಮ್ಮಿ ಆಗ್ಬೋದು ಅಂತ ಇವಾಗ ಹೇಳ್ತಿದ್ದಾರೆ. ಇದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ ಏನಿದೆ, ಅದು ಜಿಡಿಪಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಜಿಡಿಪಿ ಗ್ರೋತ್ ಕಮ್ಮಿ ಆದಾಗ ಮ್ಯೂಚುವಲ್ ಫಂಡ್ಸ್ ನ ರಿಟರ್ನ್ಸ್ ಶಾರ್ಟ್ ಟರ್ಮ್ ನಲ್ಲಿ ಕಮ್ಮಿ ಆಗೋ ಸಾಧ್ಯತೆಗಳು ಕೂಡ ಇದೆ. ಆದರೆ ನಮ್ಮ ದೇಶದ ಸರ್ಕಾರ ಇದನ್ನ ಮಿಟಿಗೇಟ್ ಮಾಡೋದಕ್ಕೆ, ಇಂಟರ್ನಲ್ ಕನ್ಸಂಪ್ಷನ್ ನ ಜಾಸ್ತಿ ಮಾಡೋದಕ್ಕೆ ಕೆಲವೊಂದು ಮೆಷರ್ಸ್ ನ ತಗೊಳ್ಳೋ ಯೋಚನೆ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಟ್ಯಾಕ್ಸ್ ಕಮ್ಮಿ ಆಗ್ಬೋದು. ಟ್ಯಾಕ್ಸ್ ಕಮ್ಮಿ ಆಗೋದ್ರಿಂದ ಜನಗಳ ಕೈಯಲ್ಲಿ ದುಡ್ಡು ಜಾಸ್ತಿ ಉಳಿಬಹುದು. ದುಡ್ಡು ಜಾಸ್ತಿ ಉಳಿದಾಗ ಡೊಮೆಸ್ಟಿಕ್ ಕನ್ಸಂಪ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ನೀವು ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಈ ತರ ಪರಿಸ್ಥಿತಿಗಳೇನಿದಾವೆ ಅದು ನಮಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹೇಗೆ ಇದರ ಅಡ್ವಾಂಟೇಜ್ ನ ಹೇಗೆ ಪಡ್ಕೋಬಹುದು? ಈ ಟ್ಯಾರಿಫ್ ಗಳಿಂದಾಗಿ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ವಾಲಿಟಿಲಿಟಿ ಜಾಸ್ತಿ ಆಗುತ್ತೆ. ಮಾರ್ಕೆಟ್ ಕಮ್ಮಿ ಆಗೋದು ಮೇಲಾಗೋದು, ಕಮ್ಮಿ ಆಗೋದು ಮೇಲಾಗೋದು ಜಾಸ್ತಿ ಆಗುತ್ತೆ. ವಾಲಿಟಿಲಿಟಿ ಜಾಸ್ತಿ ಆದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗಳಾದ ನಮಗೆ ಇದು ಒಂದು ಅಡ್ವಾಂಟೇಜ್. ನೀವು SIP ಮೂಲಕ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಮಾರ್ಕೆಟ್ ವಾಲಿಟೈಲ್ ಇದ್ದಾಗ, ಮಾರ್ಕೆಟ್ ಕಮ್ಮಿ ಆದಾಗ ನಿಮಗೆ ಜಾಸ್ತಿ ಯೂನಿಟ್ಸ್ ಅಲಾಟ್ ಆಗುತ್ತೆ. ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಯೋಚನೆ ಇದ್ದಾಗ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಮೂಲಕ ನೀವು ಡೆಟ್ ಫಂಡ್ ನಲ್ಲಿ ಫಸ್ಟ್ ಇನ್ವೆಸ್ಟ್ ಮಾಡಿ, ಪ್ರತಿ ವಾರ 15 ದಿವಸ ಅಥವಾ 1 ತಿಂಗಳಿಗೊಮ್ಮೆ ಈಕ್ವಿಟಿ ಫಂಡ್ ಗೆ ಟ್ರಾನ್ಸ್ಫರ್ ಆದಾಗ ಆ ವಾಲಿಟಿಲಿಟಿ ಅಡ್ವಾಂಟೇಜ್ ತಗೊಂಡು ನೀವು ಜಾಸ್ತಿ ಯೂನಿಟ್ ನ ನಿಮ್ಮ ಹೆಸರಿಗೆ ಅಲಾಟ್ ಮಾಡ್ಕೋಬಹುದು. ಈ ರೀತಿಯ ಸಿಸ್ಟಮ್ಗಳು ಒಬ್ಬ ಫಿನಾನ್ಷಿಯಲ್ ಅಡ್ವೈಸರ್ ಅಥವಾ ಪ್ಲಾನರ್ ಮೂಲಕ ಮಾಡಿದಾಗ ನಿಮಗೆ ಇದರ ಅಡ್ವಾಂಟೇಜ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ. ಇಂತಹ ವಾಲಟೈಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಆಪ್ಗಳ ಮೂಲಕ ಅಥವಾ ಬ್ಯಾಂಕ್ಗಳ ಮೂಲಕ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ ಪ್ಯಾನಿಕ್ ಆಗೋ ಬದಲು, ಮಾರ್ಕೆಟ್ ಕೆಳಗಡೆ ಹೋದಾಗ ಪ್ಯಾನಿಕ್ ಆಗೋ ಬದಲು ಒಬ್ಬ ಸರಿಯಾದಂತಹ ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ ನ ಅಡ್ವೈಸ್ ತಗೊಂಡು ಪರಿಸ್ಥಿತಿ ಏನಿದೆ ಇದರ ಅಡ್ವಾಂಟೇಜ್ ತಗೊಳ್ಳೋ ಪ್ರಯತ್ನವನ್ನ ನೀವು ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಆತ್ಮೀಯ ಸಂಸ್ಥೆಯನ್ನ ಸಂಪರ್ಕ ಮಾಡಿ. ಥ್ಯಾಂಕ್ ಯು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.